ಏನು ಮಸ್ತಾಗಿ ಹೋಗ್ತಾ ಇದೆ ಆ ವ್ಯೂಗೂ ಇದಕ್ಕೂ ನೆಕ್ಸ್ಟ್ ಲೆವೆಲ್ ಗೈಸ್. ಇಲ್ಲಿ ನೋಡ್ರಿ ಮಳೆ ಹೋಗ್ಬಿಡೈತೆ, ಎಷ್ಟು ಉದ್ದ ಹೋಗೈತೆ. ಯಾರು ಇರ್ಲಿಲ್ಲ, ನನ್ನ ಸುತ್ತ ಯಾರು ಬರ್ಲೂ ಇಲ್ಲ, ನನಗೆ ಯಾರು ಕೇಳಲೂ ಇಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಏನಂದರೆ ಇವತ್ತು ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಫುಲ್ ಬೈಕ್ ರೈಡ್ ಆಗಿರುತ್ತೆ, ಎಲ್ಲೆಲ್ಲಿ ಅಂತೆಲ್ಲ ಗೊತ್ತಾಗುತ್ತೆ. 5 ಗಂಟೆಗೆ ಬಿಡ್ತಾ ಇದ್ದೀವಿ ಗೈಸ್, ಮನೆ ಗೊತ್ತಾಗುತ್ತೆ. ಬನ್ನಿ ಗೈಸ್, ಬಂದ ಇವಾಗ ಹೊರಟಿದ್ದೀವಿ ಗೈಸ್. ಬೆಳಿಗ್ಗೆ 6 ಗಂಟೆಗೆ ಬಂತು ಗೈಸ್. ಏನಂದರೆ ಟರ್ನಲಿಂದ ಹೆಸರುಘಟ್ಟ ಬರೋಕ್ಕೆ ಫುಲ್ಲು ಸೆದ ಹೊಡಿದೀನಿ, ಫುಲ್ ಚಳಿ ಐತೈತೆ. ಈಗ ಇನ್ನೂ ನಾವು 5 ಕಿಲೋಮೀಟ್ರ್ ಹೋಗ್ಬೇಕು, ಫುಲ್ ಚಳಿ. ಹಾಯ್ ಬ್ರೋ, ನವೀನ್ ಅಂತ. ಹಾಂ, ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್, ಇವ್ರು ದೀಕ್ಷಿತ್ ಅಮ್ಮ ಗೊತ್ತಲ್ಲ ಗೈಸ್. ಹಾಯ್ ಬ್ರೋ. ಹಾಯ್ ಗಾಯ್ಸ್. ಇವಾಗ ಟೀ ಸ್ಟಾಪಿಂಗ್ ನಿಲ್ಸಿದ್ದೀವಿ. ಚಳಿ ಐತಂದರೆ ಈ ನಾಯಿ ನಡುಕ್ತಾ ಐತೆ ನೋಡ್ರಿ ಪಾಪ, ಅಷ್ಟು ಚಳಿ ಐತೆ ಗೈಸ್. ಯಾವ್ದು ಬ್ರೋ ನೆಕ್ಸ್ಟು? ಹಾಯ್ ಗೈಸ್, ನೆಕ್ಸ್ಟ್ ನಮ್ಮ ರೈಡ್ ಪ್ಲ್ಯಾನ್ ಮಾಡಿದವರು ಇವರೇ, ನಮ್ಮ ಅಣ್ಣ ನವೀನ್ ಅಂತ. ಅಣ್ಣ ಪ್ಲ್ಯಾನ್ ನೆಕ್ಸ್ಟು ಇಷ್ಟು ದೊಡ್ಡಬಳ್ಳಾಪುರ ರೋಡ್ ಹೋಗ್ಬಿಟ್ಟು ಮಾಕ್ಲಿದುರ್ಗ ಹೋಗ್ಬೇಡ. ಮಾಕ್ಲಿದುರ್ಗ. ಓಕೆ ಗೈಸ್, ಬನ್ನಿರಿ ಹೋಗೋಣ. ಗೈಸ್, ಇಲ್ಲಿ ನೋಡ್ರಿ ಮಳೆ ಹೋಗ್ಬಿಡೈತೆ, ಪಂಚರಾಗಿ ಹೋಗೈತೆ ಗೈಸ್. ಅವನು ಹೋಗೋನೆ ಪಂಚರ್ ಅಂಗಡಿ ಹುಡ್ಕೋಕ್ಕೆ, ಬೆಳಗ್ಗೆನೆ ಫಾಲ್ಟು. ನೋಡ್ರಿ ಇಷ್ಟು ಉದ್ದ ಐತೆ ಮಳೆ, ತೆಗಿಯಕ್ಕೆ ಹೋಗಿ ಇವ್ನು ಫಾಲ್ಟ್ ಮಾಡ್ಕೊಂಡ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಥರ ಏನೋ ಅವಾಗ ಮಾಡ್ಕೊತಾ ಇರ್ತಾರೆ ಇಲ್ಲ ಕೈ ಅಂತೂ ಇಂತೂ ಮೊದಲನೇ ಟ್ರಿಪ್ಗೆ ರಕ್ತ ಸುಸೋರೆ ಗೈಸ್. ಬಟ್ ಆದ್ರೂ ಆ ಮಳೆ ಬರ್ತಾ ಇಲ್ಲ ಗೈಸ್. ಇಲ್ಲಿ ಗ್ಯಾರೇಜ್ ಹುಡ್ಕೊಂಡ್ ಬಂದಿದ್ದೀವಿ, ಎಲ್ಲೂ ಒಂದು ಗ್ಯಾರೇಜ್ ಇಲ್ಲ. ಪೆಟ್ರೋಲ್ ಬಂಕ್ ಅಂತ ಹೇಳಿದ್ರೆ ಪಂಚರ್ ಆಗ್ತಿರೋ ಗಾಡಿಗೆ ಎಲ್ಲೂ ಗ್ಯಾರೇಜ್ ಕಟ್ಟಂಗಿದೆಯಾ? ಓಕೆ, ಕಾಲ್ ಮಾಡಿದ ನಂಬರ್ ಇದೆ ನೋಡ್ರಿ, ಒಂದು 50 ರೂಪಾಯಿ ಗೈಸ್. ಅಲ್ಲಿ ಐತೆ ಅಂತೆ, ಆಗೈತೆ ಗೈಸ್. ನಂಬರ್ ಇದೆ, ಅಲ್ಲಿ ಕಾಲ್ ಮಾಡಿಬಿಟ್ಟು ವಿಚಾರಿಸ್ತೀವಿ ಇವಾಗ. ನಂಬರ್ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತೈತೆ ನೋಡ್ರಿ. ನಮ್ಮ ಟೈಮ್ ಯಾವ ಥರ ಅಂತ. ನನಗೂ ಅಣ್ಣ ಸಿಕ್ಕಿದ್ರು, ಇಲ್ಲೆಲ್ಲೋ ಹೋಗ್ಬಿಟ್ಟವ್ರಂತೆ. ಇವಾಗ ಅಲ್ಲಿ ಕಟಿಂಗ್ ಪ್ಲೇಯರ್ ಇಸ್ಕೊಬೇಕು ಗೈಸ್. ಕಟಿಂಗ್ ಪ್ಲೇಯರ್ ಸಿಕ್ಕಿದ್ರೆ ಸಾಕು, ಅದು ತೋರ್ಸಿದ್ರಲ್ಲ ಆ ಮಳೆ ತೆಗ್ಬಿಡ್ಬೋದು. ಮಳೆ ತೆಗ್ದಾದ್ಮೇಲೆ ಆರಾಮಾಗಿ ಬರ್ಬೋದು ಗೈಸ್. ಇಲ್ಲಿ ಅಯ್ಯೋ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತೈತಣ್ಣ, ಫೋನು ಇರತ್ತೆ ಇಲ್ಲ. ಪಂಪು ಮತ್ತೆ ಕಟಿಂಗ್ ಪ್ಲೇಯರ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಬರೋ ಅಷ್ಟರಲ್ಲಿ ಮಳೆ ತೆಗ್ಬಿಟ್ಟವ್ರೆ. ನೋಡ್ರಿ ಎಷ್ಟು ಉದ್ದ ಹೋಗೈತೆ ಅಪ್ಪ. ಮಳೆ ನೋಡ್ರಿ ಗೈಸ್, ಮಳೆ ಗೈಸ್. 500 ಮೀಟ್ರ್ ಇರೋದು ಪಂಚರ್ ಅಂಗಡಿ. ಸೊ ಹಂಗಾಗಿ ಹಿಂಗ್ಲೋ ಹೊಡ್ಕೊಂಡು ಹೊರಟಿದ್ದೀವಿ. ಅರ್ಧ ಗಂಟೆ ಕಾಯ್ದಿರೋದು ಆ ತಾತ ಬರೋವರೆಗೂ. ಯಾರು ಇರ್ಲಿಲ್ಲ. ನನ್ನ ಸುತ್ತ ಯಾರು ಬರ್ಲೂ ಇಲ್ಲ, ನನಗೆ ಯಾರು ಕೇಳಲೂ ಇಲ್ಲ. ಇಬ್ರು ತಳ್ತವ್ರೆ ಗೈಸ್ ಪಾಪ. ನೋಡ್ರಿ ಇಲ್ಲಿ ಪಾಪ ಒಂದು 700 ಮೀಟ್ರ್ ಆದ್ರೂ ಐತೆ. 700 ಮೀಟ್ರ್ ಇದೇ ಥರ ಹೋಗ್ಬೇಕು. 10 ನಿಮಿಷ ವೇಸ್ಟ್ ಇಲ್ಲೇ. ಈಗ ಕರ್ಕೊಂಡು ಹೋಗ್ತಾ ಏನೂ ಮಾಡೋಕ್ಕಾಗಲ್ಲ, ಈ ಥರ ಬರ್ತಾ ಇರ್ತದೆ ಅವಾಗವಾಗ. ಇದೆಲ್ಲ ನೋಡಬೇಕು, ಇವೆಲ್ಲ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಏನ್ಗೂ ತಲೆ ಕೆಡ್ಸ್ಕೊಂಬಾರ್ದು ಅಷ್ಟೇ. ಎನ್ಫೀಲ್ಡಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಇವಾಗ ಅವ್ನು ತಳ್ತಾನೆ ಗೈಸ್. ಇವ್ರು ಇಲ್ಲಿ ನಡ್ಕೊಂಡು ಬರ್ತಾವ್ರೆ, ಫುಲ್ಲು ಸಾಹಸ ಮಾಡ್ತಾ ಇದೀವಿ ಅನ್ಕೊಳ್ರಿ. ಇವ್ ನೋಡ್ತಾವ್ರೆ ಇವಾಗ. ಕೊನೆಗೂ ಸಾಹಸ ಮಾಡಿ ತಡ್ಕೊಂಬಂದ. 10 ಕಿಲೋಮೀಟ್ರ್ ಎದ್ಬಿಟ್ಟು ಓಡೋಗಲ್ಲ ಅಂತ ಇದೆ ಗೈಸ್. ಇವಾಗ ಇಲ್ಲೇ ಇದೆ ಕರ್ಗೋಯ್ತು ಅನಿಸ್ತದೆ ಗಾಡಿ. ಅದು ಗಾಡಿ ಓಡ್ಕೊಂಡ್ಬಂದವ್ರೆ ಗಾಡಿ ಜೊತೆ. 2019 ಲಾಸ್ಟ್ ಪಂಚರ್ ಆಗಿದ್ದಿತ್ತು ಈ ಅಣ್ಣನ ಗಾಡೀಲಿ. ಅದಾದ್ಮೇಲೆ ಇವಾಗೇನೊಬ್ರು ಆಗ್ತಿರೋದು. ರೀಸೆಂಟಾಗಿ ಒಂದು ನಾರ್ಮಲ್ ಪಂಚರ್ ಆಗ್ಬೋದು. ಈ ಥರ ಕೈ ಕೊಟ್ಟಿದ್ದೆ ಫಸ್ಟ್ ಸೆಕೆಂಡ್ ಟೈಮು. ಥ್ಯಾಂಕ್ಸ್ ಅಣ್ಣ, ಹೇಳ್ಕೊಂಡಿದ್ವಿ. ನಮ್ಮೊಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಇವಾಗ ಪಂಚರ್ ಆಯಿತು, ಇವಾಗೆಲ್ಲ ಹೊರಟಿದ್ದೀವಿ ಗೈಸ್. ಇವಾಗ ಇನ್ನೊಂದು 10 ಕಿಲೋಮೀಟ್ರ್ ಇದೆಯಾ ಲೊಕೇಶನ್ಗೆ? ಇಲ್ಲ,
ಒಂದು 3 ಕಿಲೋಮೀಟ್ರ್ ಇದೆ ಗೈಸ್. ಇವಾಗ ನಾಷ್ಟ ಮಾಡ್ತಾ ಇದೀವಿ. ಎಲ್ಲ ಪಲಾವ್ ದೋಸೆ ಅದೇ ಬಟ್ಟೆ ಹತ್ಬೇಕು ನಾವು ಇವಾಗ ಅಷ್ಟ ಮೇಲೆ ಎಂಟ್ರಾದ್ವಿ ನಾಷ್ಟ ಮಾಡಿಕೊಂಡು ಆಫ್ ರೋಡಿಂಗ್ ಸ್ಟಾರ್ಟು ಗೈಸ್. ನೋಡ್ರಿ ಅದೇ ಬೆಟ್ಟ ಗೈಸ್. ನೋಡಿ ಏನು ಮಸ್ತಾಗಿ ಹೋಗ್ತಾ ಇದೆ ಆ ವ್ಯೂಗೂ ಇದಕ್ಕೂ ನೆಕ್ಸ್ಟ್ ಲೆವೆಲ್ ಗೈಸ್. ಇವಾಗ ಈ ಬೆಟ್ಟ ಹತ್ತಕ್ಕೆ 450 ಅಂತೆ ಗೈಸ್ ಒಬ್ರಿಗೆ. ಅದೇ ಬೆಟ್ಟದಲ್ಲಿ ಏನು ಸ್ಪೆಷಲ್ ಇಲ್ಲ ಏನಿಲ್ಲ, ನಾವೇ ಎನರ್ಜಿ ಲಾಸ್ ಎಲ್ಲ ಮಾಡ್ಕೊಂಡು ಹತ್ಬೇಕು. ಏನಕ್ಕೆ ನೋಡ್ರಿ ಜಾರ ಬಂಡಿ ಜಾರ ಆಗಿದ್ದೈತೆ. ಹಾಂ ಗೈಸ್ ಜಾರ್ತೋನೆ ಗೈಸ್, ಸಾಹಸ ಮಾಡಿ ಗೈಸ್. ಧೈರ್ಯ ಮಾಡ್ಬಿಟ್ಟವ್ರೆ. ಕೈ ಹೋಯ್ತೊಂದು ಯಪ್ಪ. ಗೈಸ್ ಅವ್ರು ಹೇಳಿದ್ರು ನಮ್ಗೆ ಇದು ಮಾಡ್ತಾರೆ. ನಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಗೈಸ್. ನಂದು ಬೇರೆ ವೈಟ್ ಬೇರೆ, ಅದಕ್ಕೆ ನಾವು ಓದ್ತಾ ಇದ್ದೀವಿ. ಪೀಸಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ಅವರು ಪಾಪ ಬರ್ತಾರೆ ಭಯ ಪಡ್ಕೊಂಡು ನಡ್ಕೊಂಡು, ಅವ್ರಿಗೂ ಆಗ್ತಾ ಇಲ್ಲ. ಇವತ್ತು ಬೇರೆ ಅಮಾವಾಸ್ಯೆ ಗೈಸ್. ನಮ್ಮಮ್ಮ ಹೇಳಿ ಕಳ್ಸೋರೆ. ನಮ್ಮಮ್ಮ ನೋಡ್ತಾ ಇರ್ತಾರೆ ವ್ಲಾಗಿಂಗ್ ಎಲ್ಲ ಮಾಡ್ರೆ ಅಷ್ಟೇ ನಮ್ಮಮ್ಮ, ಇನ್ನೊಂದ್ಸಲ ಕಳ್ಸಲ್ಲ. ನೋಡಮ್ಮ ನಿನ್ಗೋಸ್ಕರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿವರೆಗೂ. ಆ ಥರ ಎಲ್ಲ ಸಾಹಸ ಮಾಡ್ತೀನಿ ನಾನು. ತಲೆ ಕೆಡ್ಸ್ಕೊಂಬಿಡ, ಸೇಫ್ ಆಗಿದ್ದೀವಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು. ಗೈಸ್ ಇವ್ ನೋಡ್ರಿ, ಅಲ್ಲಿಲ್ದು ಏನಲ್ಲ ಪ್ರಯೋಜನ ನಿನಗೆ, ಇಲ್ಲೇ ಬಂದ ನಡ್ಕೊಂಡು. ಗೈಸ್ ಇದು ನೋಡಿ, ಅಲ್ಲಿ ಇಲ್ಬಿಟ್ಟು ಸುಮ್ಮನೆ ಇಲ್ಲಿ ನಡ್ಕೊಂಬೋದು. ಹಿಂಗೆ ನಡ್ಕೊಂಡ್ ಬರ್ಬೋದಿತ್ತಾ? ನೀವೇ ತಾನೇ ಹೇಳಿದ್ರಿ ಇರ್ತೀನಿ ಅಂತ. ನೋಡಿ ಸುಮ್ಮನೆ ಕೈ ಇದಕ್ಕೆ ಒಂಥರ ಮರೆಯಕ್ಕೆ ಆಗ್ತಿಲ್ಲ, ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಪಾರ್ಟ್ ಮೇಲೆ ಪಾರ್ಟ್ ಇವರು. ಫಸ್ಟ್ ಫಾಲ್ಟ್ ಅಲ್ಲಿ ಬೆಳೆ ಚುಚ್ಕೊಂತು ಸ್ಕೂಟ್ರಿ ಇವರು. ಹಿಂಗ್ ಟೈಮ್ ಸರಿ ಇಲ್ಲ ಇವತ್ತು. ಏನಂದ್ರೆ ಗೈಸ್ ಇವಾಗ ಬೇರೆ ಬಿಸಿಲು, ಬೆಳಿಗ್ಗೆ ಬೇಗ ಬರ್ಬೇಕಿತ್ತು. ಬೆಳಿಗ್ಗೆ ಬೇಗ ಬಂದಿದ್ರೆ ಏನೋ ಮಾಡ್ಬೋದಿತ್ತು ಗೈಸ್. ಇಲ್ಲಿ ನಮ್ಗೆ ಚಾರ್ಜಸ್ ಐತೆ ಅಂತ ಗೊತ್ತಿರಲಿಲ್ಲ ಗೈಸ್. ಒಂದ್ ವರ್ಷ ಹಿಂದೆ ಬಂದಿದ್ವಿ ಇಲ್ಲಿ, ನಾವು ಫ್ಯಾಮಿಲಿ ಎಲ್ಲ ಅವಾಗ ಫ್ರೀ ಆಗಿ ಬಿಟ್ಟಿದ್ರು. ಇವಾಗ ನೋಡಿದ್ರೆ ಒಬ್ಬರಿಗೆ 500 ರೂಪಾಯಿ ಅಂತ ಹೇಳ್ತವ್ರೆ. ನಾವು ಹೆಚ್ಚು ಕಡಿಮೆ ಮಾಡಿ 300 ರೂಪಾಯಿ ಅಂತಾರೆ. ನಾವು ಬೆಟ್ಟ ನಾವು ಸುಸ್ತು ಮಾಡ್ಕೊಳಕ್ಕೆ ಯಾಕೆ ಕೊಡ್ಬೇಕು 300 ರೂಪಾಯಿ ನಾವು? ಅದೊಂದು. ಆಮೇಲೆ ಇದು ಬೇರೆ ಬಿಸಿಲು ಹೆವಿ ಐತೆ ಗಾಯ್ಸ್, ಸಕ್ಕದೈತೆ. ಬೆಳಿಗ್ಗೆ ಬರ್ಬೇಕಾದ್ರೆ ನೋಡಿದ್ರೆ ಎಷ್ಟು ಚಳಿ ಇತ್ತು, ಇವಾಗ ಅಷ್ಟೇ ಬಿಸಿಲೈತೆ. ಬಟ್ ಆದ್ರೂ ನಾವು ಪಂಚರ್ ಎಲ್ಲ ಆಗಿದ್ರೆ ಬೆಳಿಗ್ಗೆ ಬರ್ಬೋದು ಬೇಗ, ಅವಾಗ ಒಂದು ನೋಡ್ಬೋದಿತ್ತು. ಇವಾಗ ಬಿಸಿಲು ಬೇರೆ ಏನ್ ಅಂತ ಆಫ್ ರೋಡಿಂಗ್ ಹೆಂಗೈತೆ ಅಂತ ಅದಸ್ತೀನ ಬ್ರೋ. ಹೊರತಿದ್ರೇನೋ ಎಕ್ಸ್ಪಲ್ಸ್ ಎಲ್ಲ ಬರ್ತಾ ಇದೆ ನೋಡ್ರಿ. ಎಕ್ಸ್ಪಲ್ಸ್ ತಲೆ ಕೆಡ್ಸ್ಕೊಡೋಗಿಲ್ಲ, ಬರ್ಸಕ್ ಬಂದಿದೆ. ಇದು ನಮ್ಮ ಬುಲೆಟ್ ಒಂಥರ ಅಡ್ವೆಂಚರ್ ಗಾಡಿ ತರ ಎಲ್ಲ ಕಡೆ ಹತ್ತುತ್ತೆ ಹಂಗೆ. ನಿಧಾನನೋ. ಸಾಹಸ ಮಾಡ್ಕೊಂಡು ಹೋಗ್ತವ್ರೆ. ಅದು ಹತ್ಬಿಡ್ತು ಗೈಸ್ ಬೇಗ ಆರಾಮ. ನೋಡಿ ಎತ್ಬಿಟ್ಟು ಸೈಡ್ ಇಟ್ಬೇಕು. ಇವಾಗ ಹೇಳ್ತಾ ಇದೀವಿ ಗೈಸ್, ಇವ್ನು ಹತ್ಬಿಡ್ರಿ ಹತ್ಬಿಡ ಹೇಳೋ ಮಾತು ಕೇಳ್ತಾ ಇಲ್ಲ ನೋಡ್ರಿ. ಅಲ್ಲೊಬ್ರು ಹೋಗಿದ್ದವ್ರೆ ಮಕ್ಕೆ ಗ್ಯಾಂಗ್ ಮೇಲೆ ಬಿಡ್ತಾವನೆ, ಗ್ಯಾಂಗ್ ಮೇಲೆ ಬೈತಾವನಲ್ಲಿ. ಇಲ್ಲ ಹಚ್ಚಕ್ ಹೋಗೋನೆ ಅಲ್ಲಿ ಹೇಳ್ತಾ ಇದೀವಿ. ಅಲ್ಲಿ ಸಾಹಸ ಮಾಡ್ಬಿಟ್ರು ಕಣ ಇವು ಗೈಸ್. ಇವಾಗ ವಾಟರ್ ಫಾಲ್ಸ್ ನೋಡಕ್ ಹೋಗ್ತಾ ಇದೀವಿ. ನೀವು ನೋಡಿ ಗಾಯ್ಸ್ ಏನ್ ಸಕ್ಕತ್ತಾಗಿದೆ ಅಂತ. ಗೈಸ್ ಇಲ್ಲಿ ನೋಡ್ರಿ, ಇಲ್ಲೊಂದು ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲೊಂದು ಡ್ಯಾಮಿಗೆ ಬಂದಿದ್ದೀವಿ ಗೈಸ್. ಏನ್ ಸೈಕ್ ಐತಲ್ಲ ವಾರಿ ಗೈಸ್. ಇಲ್ಲೇನ್ ವೀವ್ ಇದೆ ಅಂದ್ರೆ ಕ್ರೇಜ್ ಇದೆ ಮಾತ್ರ. ಮತ್ತೆ ಬೇರೆ ಬಂತು, ಗಾಬರಿ ಬೀಳ್ತವ್ರು ಇವರು. ಏನ್ ಭಯ ಆಗ್ತೈತೆ ಅಂದ್ರೆ ಇದ್ರಲ್ಲಿ ನೋಡ್ರಿ. ಹೋದ್ರೆ ಅಷ್ಟೇ ಗೈಸ್, ಓಡತ್ತೀವಿ. ಅದಕ್ಕೆ ಸಾಹಸ ಮಾಡ್ತಾ ಇಲ್ಲ, ಫೋಟೋಸ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದೀವಿ. ಹೋಗು
ಫಾಲ್ಟ್ ಆಗುತ್ತೆ. ಗೈಸ್ ಇಲ್ಲಿ ನೋಡ್ರಿ ಆಫ್ ರೋಡಿಂಗ್ ಬೈಕಲ್ಲಿ ಆಯಿತು, ಇವಾಗ ನಾವು ಕಾಲಲ್ಲಿ ಮಾಡ್ತಾ ಇದೀವಿ ಆಫ್ ರೋಡಿಂಗ್. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು ಗೈಸ್. ಇಲ್ಲಿಂದ ಇನ್ನ ನೀರು ಬರಂಗಿದ್ರೆ ಸೈಕಾಗಿರೋದಲ್ವಾ ಆ ಡ್ಯಾಮಲ್ಲಿ. ನೀರು ಫುಲ್ ಬರಂಗಿದ್ರೆ ಮಸ್ತಾಗಿರೋದು. ಇರೋ ಗೈಸ್ ಅದೇ ಡ್ಯಾಮ್. ಎಸ್ ನೋಡ್ರಿ ಇಲ್ಲಿಂದ ಫುಲ್ಲು ಆಫ್ ರೋಡಿಂಗ್ ಅನ್ಕೊಡ್ರಿ, ಈ ಥರ ಐತೆ. ಗಾಡಿ ತರೋಣ? ಓ ತಂಬಪ್ಪ ನೀನು. ಯಪ್ಪ ಗೈಸ್ ಇದೆ ನೋಡ್ರಿ ವ್ಯೂ ಪಾಯಿಂಟ್. ಯಪ್ಪ ಅಲ್ಲೇ ಗೈಸ್ ನಾವು ಮೇಲ್ಗಡೆ ಹೋಗಿದ್ದಿತ್ತು, ಇದೇ ವ್ಯೂ ಪಾಯಿಂಟ್. ಇಲ್ಲೆಲ್ಲ ಫುಲ್ ನೀರು ಬಂದರೆ ಹೆಂಗಿರುತ್ತಲ್ಲ. ಜೋಗ್ ಫಾಲ್ಸ್ ಫೀಲ್ ಬಂದ್ಬಿಡುತ್ತೆ. ಬಂಡೆ ನೋಡಿ ಫುಲ್ ಸ್ಮೂತ್ ಆಗ್ಬಿಟ್ಟೈತೆ ನೀರು ಬಂದು. ಇವಾಗ ಸಿಟ್ಟಿಂಗ್ ಹಾಕಿದೀವಿ, ಫುಲ್ ತಂಪಾಗೈತೆ ನೋಡ್ರಿ. ನಮ್ದೆಲ್ಲ ಡ್ರಿಂಕ್ಸ್ ಕೂಡ ಫುಲ್ ನಮ್ದು ಈ ಥರ ಪಾರ್ಟಿ ಗೈಸ್. ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಕೊಡ್ರಿ, ನಾನೊಂದು ಕೊಡ್ತೀನಿ ಇಲ್ಲಿ. ಅದಕ್ಕೆ ಇನ್ನೊಂದು ಕೊಡ್ರಿ. ಕೊಡ್ರಿ ನೋಡ್ದಾ ಮೂರು ಯಪ್ಪ ಗೈಸ್. ಅಲ್ಲೆಲ್ಲ ನೋಡ್ಕೊಂಡು ಇವಾಗ ಹೊರಟಿದ್ದೀವಿ ಗೈಸ್. ಯಪ್ಪ ಹೆಂಗಿತ್ತು ಮಗ ಎಕ್ಸ್ಪೀರಿಯನ್ಸು? ಸೈಕಾಗಿತ್ತು. ನಿಂಗೆ? ನನಗೆ ಸಕ್ಕತ್ತಾಗಿತ್ತಪ್ಪ. ಅಲ್ಲಿ ನಿಂತ್ಕೊಂಡಿದ್ದೆ ಭಯ ಆಗಿದ್ದು, ಕೆಳಗಡೆ ಹೋದ್ಮೇಲೆ ಏನಿಲ್ಲ ಗೈಸ್. ಇವ್ನು ರಕ್ತ ಸುರ್ಸೆಲ್ಲ ಬಂದವನು ಪಾಪ ಇದಕ್ಕೆ. ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ನೋಡೋಣ ವ್ಯೂ ಪಾಯಿಂಟೇ ಸಿಗುತ್ತೋ ಇಲ್ಲ ಏನೋ ಸಿಗುತ್ತೋ ನೋಡೋಣ. ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಗೈಸ್. ಗೈಸ್ ಇಲ್ಲೊಂದು ಸ್ಪಾಟಿಗೆ ಬಂದಿದ್ದೀವಿ. ಹೌದಾ, ನೀವು ಇಳ್ದಿದ್ದೀರಣ್ಣ? ಹಾಂ ಇಳಿಬೋದಾ? ಹೌದಾ, ನೋಡಿದ್ದೀರಾ? ಇವಾಗ ಬಂದು ಈಜಾಡ್ತಾ ಇರ್ತಾರೆ. ಅವನು ನೋಡ್ರಿ, ಅವನು ಆ ಸೈಡ್ ಇದೇ ಊರಣ್ಣ ಅವನು. ಯಾವುದೋ ಡ್ಯಾಮ್ ಐತೆ ಅಂತ ಕರ್ಕೊಂಬಂದ. ಯಾವ್ದೋ ಕಟ್ಟಿರೋದ ಡ್ಯಾಮು? ಸಿದ್ದರಾಮಯ್ಯ. ಹೋಗಿ ಬಂದ್ವಿ ಅಲ್ಲಿಂದ. ಈಗ ಸಿದ್ದರಾಮಯ್ಯ ಕಳ್ಳಿ ಅಂತ ಭಯ ಪಡಿಸ್ದ ಗೈಸ್. ಗೈಸ್ ಇವಾಗ ನೋಡ್ಕೊಂಡು ಹೊರಟಿದ್ದೀವಿ ಗೈಸ್. ಮಸ್ತಾಗೆಲ್ಲ ಎಂಜಾಯ್ ಮಾಡಿಕೊಂಡು. ಏನಂದ್ರೆ ಗೈಸ್, ಬೆಳಗ್ಗೆ ಎಷ್ಟು ಚಳಿ ಇತ್ತೋ ಈಗ ಅಷ್ಟೇ ಬಿಸಿಲೈತೆ ನೋಡ್ರಿ. ಬಿಸಿಲು ಫುಲ್ ಟ್ಯಾನ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಫುಲ್ ಚಳಿ ಐತೆ ಅಂದ್ರೆ ಎಲ್ಲ ಕವರ್ ಮಾಡ್ಕೊಂಡು ಬಂದ್ವಿ. ಈಗೆಲ್ಲ ಬಿಚ್ಕೊಂಡು ಹೋಗ್ತಾ ಇದ್ವಿ ಮನೆಗೆ. ಫುಲ್ಲು ಚಳಿ ಅಲ್ಲ, ಫುಲ್ಲು ಸೆಕೆ. ಮನೆಗೆ ಹೊರಟಿ ಗೈಸ್. ಕೊಡಿಯೋ ಅಂಜನ್ ನಾರ್ಮಲ್ ಯಪ್ಪ ಮೂಗೆ ಎಲ್ಲ ಹೋಯ್ತು. ಗಾಡಿ ಹಿಂಗಾಗೈತೆ ಅಂತ ಅದು ಇಲ್ಲ. ಅಭಿಷೇಕ, ಮಣ್ಣಿನ ಅಭಿಷೇಕ. ನೀರಿನ ಅಭಿಷೇಕ ಕೇಳಿದ್ದೀರಾ? ಮಣ್ಣಿನ ಅಭಿಷೇಕ ಕೇಳಿದ್ದೀರಾ? ನೋಡ್ರಿ ಇದೆ ಗೈಸ್. ನಮ್ಮ ಬ್ರೋ ಆ ಸೈಡಿಂದ ಹೋದ್ರು, ನಾವಿವಾಗ ಹಿಂಗೆ ಹೋಗ್ತಾ ಇದ್ದೀವಿ. ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು ಬ್ರೋ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಚೆನ್ನಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಂಗಿತ್ತು ದಿಕ್ಸಿ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ಪೀರಿಯನ್ಸ್ ಹೇಳೋ ನಿಮ್ಗೆ. ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಾಗುತ್ತೆ ಗೈಸ್. ನನ್ನ ಮಕ್ಕಳು ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ. ಕೈ ಹೋಯ್ತೊಂದು ಬಂದಿರ್ತೀರ ವಿಡಿಯೋ, ಹೇಳ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್. ನಿಮಗೆ ಗೊತ್ತಾಗುತ್ತೆ ನನ್ನ ಮಕ್ಕಳು ಏನೇನು ಮಾಡೋದು ನನಗೆ ಅಂತ. ಸೊ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.